ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 91. ಇಂದಿನ ಸಂಚಿಕೆಯಲ್ಲಿ ಸುಮಂತ್ ನಮ್ಮ ಬಾಸ್ ಯಾಕೆ ಹೀಗಾಡ್ತಿದ್ದಾರೆ ಎಂದು ಬಾಸ್ ಇನ್ನೇನು ಮೇಡಮ್ ಬರ್ತಾರೆ ಎಂದು ಆದಿ ಕಿವಿಗೆ ಹೇಳ್ದ. ಆದಿ ಸುಮಂತ್ ಕಡೆ ಗುರಾಯಿಸುವಂತೆ ನೋಡಿ ಅಲ್ಕಚ್ಚಿ ಹೋಗಿ ಫೋಟೋ ತಗೊಂಡು ಬಾ ಬೇಗ ಎಂದು ತುಂಟ ನಗು ಚೆಲ್ಲಿ ಕಳ್ಳನಂತೆ ಅವಳನ್ನು ನೋಡೋಕೆ ಟ್ರೈ ಮಾಡ್ತಿದ್ದ. ಮುಂದೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ರಮೇಶ್, ಹೀರೋ ಮಗನೇ ಇಷ್ಟು ದಿನನೇ ಕಾದಿದ್ಯಾ, ಹೀಗೆ ಯಾಕೆ ಇಷ್ಟು ಅರ್ಜೆಂಟ್ ಎಂದು ಚೇಡಿಸುವಂತೆ ನಕ್ರೆ ಅಲ್ಲಿದ್ದವರು ಯಾವಾಗಲೂ ಭೀಷ್ಮ ಆಗುವ ಹುಡುಗ ಅಕ್ಷರ ಸಹ ಇವತ್ತು ಚಾಕ್ಲೇಟ್ ಹೀರೋ ಆದಿ ಆಗಿಬಿಟ್ಟಿದ್ದಾನೆ ಎಂದುಕೊಂಡ್ರು. ಯಾಕಂದರೆ ಇಲ್ಲಿಗೆ ಬಂದವರಿಗೆಲ್ಲ ಆದಿ ಮೊದಲು ಹೇಗಿದ್ದ, ಅದರಲ್ಲೂ ಸೋಫಿಯಾ ಜೊತೆ ನೋಡಿದ್ರಿಂದ ಈಗ ಮತ್ತೆ ಅದೇ ತುಂಟ ಆದಿ ಹೊರಗೆ ಬಂದಿದ್ದ. ಮೈಕಲ್ ಅಂತೂ ತುಂಬ ಖುಷಿಯಾಗಿದ್ರು. ಆದ್ಯ ಇದೇ ಮೊದಲು ಇಷ್ಟು ಅಲಂಕಾರದಲ್ಲಿ ಇರೋದು. ಅವಳ ಅಂದಕ್ಕೆ ಅದು ಸೂಟ್ ಆಗಿದೆಯೋ ಇಲ್ಲ ಅವಳು ಧರಿಸಿದ್ದಕ್ಕೆ ಅವಳು ಅಂದವಾಗಿದ್ದಳೋ ಎನ್ನುವಷ್ಟು ಕನ್ಫ್ಯೂಸ್ ಆಗಬೇಕು. ಅಷ್ಟು ಮುದ್ದಾಗಿದ್ದಾಳೆ ಹುಡುಗಿ. ಯಮುನಾನ ಚೇರ್ ಮೇಲೆ ಕೂರಿಸಿ ಮಂಟಪಕ್ಕೆ ಕರ್ಕೊಂಡು ಬಂದರು. ಪುರೋಹಿತರು ಮಂತ್ರ ಹೇಳ್ತಿದ್ದಂತೆ ಜೀರಿಗೆ ಬೆಲ್ಲ ಹಿಡುವಾಗ ಯಾರು ಮೊದಲು ಹಿಡೋದು ಎನ್ನುವ ಸ್ಪರ್ಧೆ ಬಂದಾಗ ಆದಿನ ಎತ್ತಿದ್ರೆ ಆದ್ಯನ ಕೂಡ ರಾಘವನವರು ಎತ್ತಿದ್ರು. ಮೊದಲೇ ಹುಡುಗ ಕಿಲಾಡಿ ತಾನೆ. ಮೊದಲೇ ಇಟ್ಟು ನಗುತ್ತಿದ್ದವನ ಕಣ್ಣು ಮಾತ್ರ ಆದ್ಯನ ತಿನ್ನೋ ಹಾಗೆ ನೋಡ್ತಿದೆ. ಆದ್ಯ ತಲೆ ಬಗ್ಗಿಸಿದವಳು ಮೇಲೆತ್ತಲಿಲ್ಲ. ಆರೆ ಹಾಕಿಸಿ ಪೂಜೆ ಮುಗಿಸಿ ತಾಳಿ ಕಟ್ಟುವ ಸಮಯ ಬಂದಾಗ ಆದಿ ಮತ್ತು ಆದ್ಯಗೆ ಮೊದಲು ನಮ್ಮಿಬ್ಬರ ಮದುವೆ ಹೇಗಾಯಿತು ಎಂದು ನೆನೆದ್ರು. ಈಗ ಆದಿ ನಗುತ್ತಲೆ ಹುಡುಗಿಗೆ 3 ಗಂಟಾಕಿ ಎಲ್ಲರೆದ್ರು ಅವಳ ಹಣೆಗೆ ಹೂ ಮುತ್ತಿಟ್ಟ. ಎಲ್ಲರೂ ಓಹೋ ಎಂದು ನಗುತ್ತಾ ಚಪ್ಪಾಳೆ ತಟ್ಟಿದ್ರು. ಆದ್ಯ ಹೀಗೆ ಫಸ್ಟ್ ಟೈಮ್ ನಾಚಿಕೆಯಲ್ಲಿ ಕೂತಿದ್ದಾಳೆ. ಎಷ್ಟು ಜನ ಜೊತೆ ಬೇಕಾದರೂ ಫೈಟ್ ಮಾಡ್ಬೋದು, ಬಟ್ ಹೀಗೆ ಎಲ್ಲರೆದುರು ಕೂರೋದು ಕಷ್ಟನಪ್ಪ ಎಂದುಕೊಂಡಳು. ಅವನ ಹೆಸರಿನ ಕುಂಕುಮವಿಟ್ಟು ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಆದ್ಯ ಕಾಲಿಗೆ ಕಾಲುಂಗುರ ಹಾಕ್ತ. ಆದ್ಯ ಕಣ್ಣು ಅನಿಗೂಡಿತು. ಅವನಾಕುವ 3 ಗಂಟೆಗಾಗಿ ಎಷ್ಟು ಪರಿತಪಿಸಿದ್ಲು ಅನ್ನೋದು ಅವಳಿಗೆ ಮಾತ್ರ ಗೊತ್ತು. ಆದಿ ಕೂಡ ಬೆಟ್ಟದಷ್ಟು ಪ್ರೀತಿ ಅವಳ ಮೇಲೆ ಇದ್ದರೂ ಹೊರಗೆ ತೋರದೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ಇಂದು ಅವನು ಕೂಡ ತನ್ನ ಕೈಯಾರೆ ಅವಳಿಗೆ ಕುಂಕುಮ ಹಿಡುವಾಗ ಅವಳ ಕಣ್ಣು ಅನಿಗೂಡಿರೋದು ನೋಡಿ, ನಿನ್ನ ಪ್ರೀತಿನ ಕಾಯೋ ಹುಡುಗ ಈ ಆದಿ ಕಣೆ ಎಂದು ಮನದಲ್ಲೇ ಅಂದರೂ ಅವನು ತುಂಬ ಶ್ರದ್ಧೆಯಿಂದ ಅದನ್ನೆಲ್ಲ ಮಾಡುತ್ತಿದ್ದದನ್ನು ನೋಡಿ ಆದಿ ಪ್ರೀತಿ ಎಷ್ಟಿದೆ ಅನ್ನೋದನ್ನು ತೋರಿಸಿತು. ಅರುಂಧತಿ ನಕ್ಷತ್ರನ ತೋರಿಸುವಾಗ ಅವಳ ಕಿವಿಲಿ, ಇವತ್ತು ಇನ್ನೊಂದು ಕ್ಲೂ ಕೊಡ್ತಿದ್ದೀನಿ, ಕಂಡಿಡಿ ನೋಡೋಣ ಎಂದ ಹುಡುಗ ಹುಬ್ಬಾರಿಸಿ. ಆದ್ಯ ಮತ್ತೆ ಇನ್ನೊಂದ ಎಂದರೆ ಹುಡುಗನ ಮುಖದಲ್ಲಿ ಎಂದೂ ಕಾಣದ ತುಂಟ ನೋಟ ಇದೆ. ಆದ್ಯ ಅದನ್ನೇ ಯೋಚಿಸುತ್ತಿದ್ರೆ, ನೀನು ತುಂಬ ಬ್ಯೂಟಿಫುಲ್ ಆಗಿದೆಯಾ, ನೋಡ್ತಿದ್ರೆ ಮುದ್ದು ಮಾಡುವ ಆಸೆ ಆಗುತ್ತೆ ಎಂದ. ಈ ಥರ ಆದಿ ಬಾಯಲ್ಲಿ ಕೇಳೋದೇ ಅತಿ ವಿರಳ. ಆದ್ಯ ಅವನ ಕಡೆ ನೋಡೋದ್ರೊಳಗೆ ಆದಿ ಅವಳ ಗಲ್ಲ ಹಿಡಿದು ಬೆರಳು ಹಿಡಿದು ನಕ್ಷತ್ರ ತೋರಿಸಿದ. ಆದ್ಯ ನಾಚಿಕೆಯಲ್ಲಿ ನಿಂತಳು. ಅವನ ಪ್ರತಿ ಸ್ಪರ್ಶ ಇವತ್ತು ತುಂಬ ಹೊಸದು ಅನಿಸಿದೆ ಅವಳಿಗೆ. ಎಲ್ಲ ಶಾಸ್ತ್ರ ಮುಗಿಸಿದ ಮೇಲೆ ಒಂದು ರಿಂಗ್ ಹಾಲಿನ ಬಿಂದಿಗೆಗೆ ಹಾಕಿ ಅದನ್ನು ಯಾರು ಮೊದಲು ತೆಗಿತಾರೋ ನೋಡೋಣ ಎಂದು ಇಬ್ಬರು ಕೈನ ಹಾಕಿಸಿದ್ರು. ಆದ್ಯ ಉಂಗುರನ್ನ ಹುಡುಕುತ್ತಿದ್ರೆ ಆದಿ ಅವಳ ಕೈಗೆ ರಿಂಗ್ ಹಾಕಿ ಅವಳ ಕೈಗೆ ಸಿಗಬೇಕಾದ ರಿಂಗ್ನ ಪಡ್ಕೊಂಡಿದ್ದ. ಆದ್ಯಗೆ ಇಷ್ಟು ದಿನ ನೋಡಿದ ಆದಿ ಇವನೇನ ಅನಿಸಿದ್ದು ಸುಳ್ಳಲ್ಲ. ಸಪ್ಪೆ ಮುಖವಾಗಿದ್ದ ಹುಡುಗಿ ನೋಡಿ ಎಲ್ಲರೂ ಆದಿ ಗೆದ್ದ ಎಂದು ಗೊತ್ತಾಗಿ ನಕ್ರೆ ಆದಿ ಅವಳ ಮುಖ ನೋಡೋಕ್ಕೆ ಆಗದೆ ಅವಳ ಕೈಗೆ ವಾಪಸ್ ಆ ಉಂಗುರ ಕೊಟ್ಟಿದ್ದ. ಆದ್ಯ ಆಶ್ಚರ್ಯಪಟ್ಲು. ಕೈ ಹೊರಗೆ ತೆಗೆದ ಹುಡುಗಿ ಕೈಯಲ್ಲಿ ಉಂಗುರ ಇತ್ತು, ಆದರೆ ನಕ್ಕ ಹುಡುಗನ ಕೈ ಖಾಲಿ ಇತ್ತು. ಅಲ್ಲಿದ್ದವರಿಗೆಲ್ಲ ಆದಿನೇ ಆದ್ಯನ ಗೆಲ್ಲಿಸಿದ್ದಾನೆ ಅಂತ ಗೊತ್ತಾಗಿ ನಗ್ತಾರೆ. ಆದಿ ಆದ್ಯನ ಎಲ್ಲೂ ಬಿಟ್ಟುಕೊಡಲ್ಲ.
ಹೂವಿನ ಚೆಂಡಿನಾಟದಲ್ಲೂ ಬೇಕಂತಲೇ ಸೋಲುವ ಹುಡುಗ ಕೂತಲೇ ಹುಡುಗಿನ ಡಿಸ್ಟರ್ಬ್ ಮಾಡ್ತಿದ್ದ. ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಸಂಜೆ ಮತ್ತೊಮ್ಮೆ ಸ್ನಾನ ಮಾಡಿಸಿ ಸಂಜೆ ಶಾಸ್ತ್ರಕ್ಕೆ ರೆಡಿ ಮಾಡಬೇಕಿತ್ತು. ಈಗ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅರಿಶಿಣದ ನೀರನ್ನು ಇಬ್ಬರ ಮೇಲೂ ಎರಚೋಕೆ ನೋಡಿದರು. ಆದ್ಯ ಸ್ವಲ್ಪ ತಡೆದು ಮುಖ ಮುಚ್ಕೊಳ್ಳೋದು ನೋಡಿ ಹಾದಿ ಎಲ್ಲರ ಕಡೆ ನೋಡಿದ. ಅವರೆಲ್ಲ ಸೇರಿ ಇಬ್ಬರಿಗೂ ನೀರಾಕಿ ಮಜಾ ತಗೋತಿದ್ದಾರೆ ಎಂದು ಆದಿ ಅವಳನ್ನು ಬಳಸಿಡಿದು ಅವರು ಎರಚೋ ನೀರನ್ನು ತನಗೆ ಬೀಳುವಂತೆ ಅವಳನ್ನು ಪ್ರೊಟೆಕ್ಟ್ ಮಾಡ್ತಿದ್ದ. ಆದಿನ ನೋಡಿದ ಸುಧಾ ಅವರೆಲ್ಲ, ಹೀಗೆಲ್ಲ ನಮ್ಮ ಹುಡುಗಿ ಬಿಟ್ಟು ಕೊಡದಾವ, ಇನ್ನು ಮುಂದೆ ಬಿಡ್ತಾನಾ ಎಂದರೆ ಅಲ್ಲೇ ಇದ್ದಂಥ ಯಮುನ ಕಣ್ಣಿಂದ ಹನಿಯೊಂದು ಜಾರಿತು ಸಂತೋಷಕ್ಕೆ. ರಮೇಶ್ ಮತ್ತು ಸುಧಾ ಅವರ ಬಹುದೊಡ್ಡ ಕನಸು ಇವತ್ತು ನೆರವೇರಿತು. ಇಬ್ಬರಿಗೂ ಮತ್ತೊಮ್ಮೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮತ್ತೆ ರೆಡಿ ಮಾಡಿ ನವ ಜೋಡಿಗಳಿಗೆ ಅಂತಲೇ ಸಿದ್ಧ ಮಾಡಿದ ರೂಮ್ಗೆ ಕಳಿಸಿದ್ರು. ಹಾದಿ ಮೊದಲೊಮ್ಮೆ ಹೇಗೆ ನಡ್ಕೊಂಡಿದ್ದ ಎಂದು ನೆನೆದು ಈಗ ಆದ್ಯಗಾಗಿ ಕಾದಿದ್ದ. ಆದ್ಯ ನೇರಳೆ ಬಣ್ಣದ ಸೀರೆ ಉಟ್ಟು ಅತಿಯಾದ ಅಲಂಕಾರವಿಲ್ಲದೆ ಸಿಂಪಲಾಗೆ ಮಲ್ಲಿಗೆ ಹೂ ಮುಡಿದು ಬೈತಲೆಗೆ ಹೊಸದಾಗಿ ಇಟ್ಟ ಕುಂಕುಮ ನೋಡಿ ಆದಿ ಹೃದಯದ ಲಯ ತಪ್ಪಿತು. ಆದ್ಯ ಹಾಲು ಹಿಡಿದು ಬಂದು ನಿಂತವಳು ಮೌನಿಯಾಗಿದ್ದಾಳೆ. ಆದಿ ಹಾಲಿನ ಗ್ಲಾಸ್ ಪಡೆದು ಆದ್ಯನ ಒಂದು ರೌಂಡ್ ಸುತ್ತಿ ಬಂದು, ಆದ್ಯ ಎಂದ ಸಾಫ್ಟ್ ಆಗಿ. ಆದ್ಯ ಗಂಟಲು ಒಣಗೋಕೆ ಶುರುವಾಯಿತು. ಆದಿ ಹಾಲು ಅವಳ ತುಟಿ ಬಳಿ ಹಿಡಿದು, ಕುಡಿ, ಬಾಯಾರಿಕೆ ಆಗಿದೆ ಅಲ್ವಾ ಎಂದ ಮುಗುಳ್ನಗಿದ್ದ. ಆದ್ಯ ಚಕ್ ಎಂದು ಕತ್ತೆತ್ತಿ ಆದಿ ಕಡೆ ನೋಡಿದ್ರೆ ಆದಿನ ತಲೆ ಎತ್ತಿ ನೋಡೋ ಸಾಹಸ ಮಾಡಬಾರ್ದಿತ್ತು ಎನಿಸಿತು ಹುಡುಗಿಗೆ. ಯಾಕಂದರೆ ಆದಿ ಕಣ್ಣಲ್ಲಿ ಕಳೆದೋಗುವ ಭಯ. ಆದ್ಯ ಎಲ್ಲ ಹಾಲನ್ನು ಒಂದೇ ಸಲ ಕುಡಿದು ನಿಂತಳು. ಆದಿ ಕೈ ಕಟ್ಟಿ ಹಾಗೆ ನಿಂತು ಅವಳು ಪರದಾಡೋದನ್ನು ನೋಡೋಕ್ಕೆ ಒಂದು ಚಂದ ಎನ್ನುವಂತೆ ತನ್ನ ಗಲ್ಲನ ಸವರುತ್ತಾ ನಿಂತ ಕೆಳ ತುಟಿ ಕಚ್ಚಿ. ಆದ್ಯ ಗ್ಲಾಸ್ ಇಟ್ಟು ರಿಮೋಟ್ ಗೊಂಬೆ ಥರ ಹೋಗಿ ಬೆಡ್ ಮೇಲೆ ಮಲಗಿದ್ಲು ಗಟ್ಟಿಯಾಗಿ ಕಣ್ಮುಚ್ಚಿ. ಆದಿ ಅವಳ ಕಡೆ ತಿರುಗಿ ಮುಗುಳ್ನಗುತ್ತಾ ಅವಳ ಕಾಲಿಗೆ ಹಾಕಿದ ಮೆಹಂದಿ, ಅವಳ ಹೊಸ ಕಾಲು ಗೆಜ್ಜೆ, ತಾನೇ ತೋಡಿಸಿದ ಕಾಲುಂಗುರ ನೋಡಿ ಹೆಣ್ಣನ್ನು ಹೇಗೆ ಪ್ರಕೃತಿಗೆ ಹೋಲಿಸ್ತಾರೆ ಅಂತ ಈಗ ಗೊತ್ತಾಗ್ತಿದೆ. ಫಾರಿನ್ಗಳಲ್ಲಿ ಇರುವ ಕಲ್ಚರ್ಗೂ ನಮ್ಮ ಇಂಡಿಯಾದ ಕಲ್ಚರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಎಂದುಕೊಂಡವನು ಅವಳ ಕಾಲಿನ ಬಳಿ ಹೋಗಿ ಮುತ್ತಾಗಿದ್ದ ಅವಳ ಪಾದಗಳನ್ನು ತನ್ನ ಬೆರಳಿಂದ ಸೊಕಿಸ್ದ. ಆದ್ಯ ಕಾಲನ ತಕ್ಷಣ ಸ್ಟಿಫ್ ಮಾಡಿದ್ದು ನೋಡಿ ಅವಳ ಕಾಲಿಗೆ ಪುಟ್ಟ ಮುತ್ತಿಟ್ಟ. ಆದ್ಯ ಮನದಲ್ಲೇ ಆದಿ ಎಂದು ತನ್ನ ಕಾಲನ್ನು ಎಳೆದುಕೊಂಡ್ಳು, ಬಾಯ್ಬಿಟ್ಟಿಲ್ಲ. ಆದಿ ಅವಳ ಪಕ್ಕ ಮಲಗಿ ಅವಳ ತಲೆಯಲ್ಲಿ ಮುಡಿದಿದ್ದ ಮಲ್ಲಿಗೆ ಹೂವಿನ ಗಮನ ಮೂಸುತ್ತ. ಆದ್ಯ ಕೈ ಗಟ್ಟಿಯಾಗಿ ಅವಳ ಸೆರೆಗನ್ನು ಹಿಡಿದ್ರೆ ಆದಿ ಕೈ ಅವಳ ಕೆನ್ನೆ ಸೋಕಿದ್ರೆ ಹುಡುಗಿಗೆ ಫಸ್ಟ್ ಟೈಮ್ ತನ್ನ ಉಸಿರಿನ ವೇಗ ಜಾಸ್ತಿ ಆಗಿತ್ತು. ಆದಿ ಅವಳ ಕೈ ತುಂಬ ತೊಟ್ಟಿರುವ ಬಳೆಗಳ ಮೇಲೆ ಒಮ್ಮೆ ಕೈ ಆಡಿಸ್ದ. ಆದ್ಯ, ಆದಿ ಎಂದಳು ನಿಧಾನಕ್ಕೆ. ಆದಿ, ಹೇ ಆದ್ಯ, ನೀನಿಗೆ ಎಷ್ಟು ಮುದ್ದಾಗಿದೆಯಾ ಗೊತ್ತಾ ಎಂದವನ ಧ್ವನಿ ತುಂಬ ಸಾಫ್ಟ್ ಇತ್ತು. ಆದ್ಯ ಏನು ರಿಪ್ಲೈ ಮಾಡದೇ ಇದ್ದಿದ್ದನ್ನು ನೋಡಿ ಆದಿ ಅವಳ ನಡು ಬಳಸಿ ಪಕ್ಕ ಮಲಗಿ, ನಿದ್ದೆ ಬರ್ತಿದ್ಯಾ ಎಂದ. ಆದ್ಯ ಹ್ಞೂ ಎನ್ನುವಂತೆ ಕತ್ತಾಡಿಸಿದ್ಲು. ಹುಡುಗನಕ್ಕೂ, ನಾನು ಕೊಟ್ಟ ಹಿಂಡು ಏನು ಅಂತ ಗೊತ್ತಾಯ್ತಾ ಎಂದ. ಆದ್ಯ ಸ್ವಲ್ಪ ಯೋಚಿಸಿ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು. ಆದಿ ಅವಳ ನೀಳ ಜಡೆ ಸರಿಸಿ ತಾನೇ ಬಿಡಿಸಿದ್ದ ರೋಸ್ ನೋಡಿ ಅಲ್ಲೇ ಇದ್ದ ತನ್ನ ಫೋನ್ ತೆಗೆದು ಫೋಟೋ ಕ್ಲಿಕ್ ಮಾಡಿ ಝೂಮ್ ಹಾಕಿ ತಿರುಗು ಎಂದ. ಆದ್ಯ ಎಂದಳು ಇಲ್ಲ ಎನ್ನುವಂತೆ. ಆದಿ ಕೂಡ ನಕ್ಕು, ನಾನೇನು ಮಾಡಲ್ಲ, ನಾನೇನು ನಿನಗೆ ತೋರಿಸ್ಬೇಕು ಎಂದ. ಆದ್ಯ ನಿಧಾನಕ್ಕೆ ಕಿರುಗಣ್ಣಲ್ಲೇ ಅವನ ಕಡೆ ನೋಡಿದ್ಲು. ಆದಿ ಆ ಫೋಟೋ ತೋರಿಸಿ ನೋಡು ಹೇಗಿದೆ ಎಂದ. ಅದರಲ್ಲಿ ಹಾಯ್ ಹಾಟ್ ಸಿಂಬಲ್ ಜೊತೆಗೆ ಎ ಅನ್ನುವ ಸಿಂಬಲ್ ಕೆಳಗೆ ಯು ಅಂತಿತ್ತು. ಆದ್ಯ ಅದನ್ನು ತನ್ನ ಕೈಯಲ್ಲಿ ಹಿಡಿದು ತುಂಬ ಡೀಪಾಗಿ ನೋಡಿದ್ರೆ ಚೆನ್ನಾಗಿ ಕಾಣ್ತಿತ್ತು. ಇನ್ನೊಂದು ಏನೋ ತೋರಿಸ್ತೀನಿ ಎಂದು ಎತ್ತೋಗಿ ಸಿರೆಂಜ್ನಲ್ಲಿ ಏನೋ ಲೋಡ್ ಮಾಡಿ ತಂದು ಆದ್ಯ ಹತ್ತಿರ ಬಂದರೆ ಆದ್ಯ
ಅಯ್ಯೋ ಆದಿ ಏನು ಮಾಡ್ತಿದೀಯಾ ಎಂದಳು ಕನ್ಫ್ಯೂಸ್ನಲ್ಲೇ. ಆದಿ ನಾನೇನು ಮಾಡಲ್ಲ, ಒಂದು ನಿಮಿಷ ತಿರುಗು ಎಂದು ಬಲವಂತವಾಗಿ ತಿರುಗಿಸಿ ಆ ರೋಸ್ ಮೇಲೆ ಒಂದು ಡ್ರಾಪ್ ಬಿಟ್ಟ. ಅದಾದಮೇಲೆ ಅಲ್ಲೇ ಇದ್ದ ಟವಲ್ನಲ್ಲಿ ಅದನ್ನು ಒರೆಸಿ ಮತ್ತೊಂದು ಫೋಟೋನ ತೆಗೆದು ಅವಳ ಮುಂದೆ ತೋರಿಸ್ದ. ಆದ್ಯ ಕಣ್ಣು ದೊಡ್ಡ ಮಾಡಿದ್ಲು. ರೆಡ್ ಕಲರ್ ರೋಸ್ನಲ್ಲಿ ಅವನೇ ತನ್ನ ಮನಸ್ಸಲ್ಲಿ ಇದ್ದ 3 ವರ್ಡ್ನ ಹೇಳಿದ್ದ. ಆದ್ಯ ಆದಿ ಎಂದಳು ಕಣ್ಣರಳಿಸಿ. ಆದಿ ಇನ್ನೊಂದಿದೆ ಎಂದು ತನ್ನ ಮತ್ತೆ ಅವಳ ಕೈಯಲ್ಲಿ ಇದ್ದ ರಿಂಗ್ ಜೊತೆ ಸೇರಿಸಿ ಫೋಟೋ ತೆಗೆದು ಅದನ್ನು ಸೇಮ್ ಝೂಮ್ ಹಾಕಿ ಹೇಗೆ ನಿನಗೆ ಕಾಣುತ್ತೆ ಎಂದು ತೋರಿಸ್ದ. ಅದರಲ್ಲೂ ಐ ಲವ್ ಯು ಅಂತಿತ್ತು. 2 ರಿಂಗ್ಗಳು ಅಕ್ಷರಗಳನ್ನು ಕತ್ತರಿಸಿದಂತೆ ಇದ್ದಿತ್ತು. ಬಟ್ ಸಿಂಗಲ್ ನೋಡಿದ್ರೆ ಅದೊಂದು ಮುದ್ದಾದ ಡಿಸೈನ್ ಅನಿಸೋದು. ಹಾದಿ ನಗುತ್ತಾ ಅವಳ ಕೈ ಚಾಚಿಸಿ ಅವಳ ಕೈ ಮೇಲೆ ಸಿರೆನ್ನಲ್ಲಿ ಇದ್ದ ಲಿಕ್ವಿಡ್ನ ಹಾಕಿ ತೋರಿಸ್ದ. ಈಗ ಅದರಲ್ಲೂ ಇನ್ನು ಡಾರ್ಕ್ ಮೆರೂನ್ ಕಲರ್ ಆಗಿ ಅದರಲ್ಲೂ ಐ ಲವ್ ಯು ಆದ್ಯ ಅಂತಿರೋದು ತೋರಿಸ್ದ. ಆದ್ಯ ಯಾವ ಒಂದು ಮಾತಿಗಾಗಿ ಕಾದಿದ್ದಳು ಅದನ್ನು ಆದಿ ಹೀಗಾಗಲೇ ಹೇಳಿದ್ದ. ಬಟ್ ಬಾಯ್ ಬಿಟ್ಟು ಹೇಳದೆ ಅವನ ಪ್ರೀತಿನ ಅವಳ ಜೊತೆಗೆ ಸೇರಿಸಿದ. ಆದ್ಯ ಕಣ್ಣು ತುಂಬಿತು. ಆದಿ ನೋ ಆದ್ಯ, ಇವತ್ತು ಅಳುವ ಆಗಿಲ್ಲ ನೀನು ಎಂದ. ಆದ್ಯ ಅವನ ಕೊರಳನ್ನು ಬಳಸಿ ಆದಿ ಥ್ಯಾಂಕ್ಸ್ ಆದಿ ಎಂದವಳ ಹಿಡಿತ ಬಿಗಿಯಾಗುತ್ತಿದ್ದಂತೆ ಆದಿ ಹೃದಯ ಜೋರಾಗಿ ಹೊಡ್ಕೊತಿದೆ. ಎಲ್ಲಿ ಇವಳಿಗೆ ಕೇಳುತ್ತೋ ಅನ್ನೋವಷ್ಟು ಒಡೆದ್ಕೊಳ್ತಿತ್ತು. ಮೊದಲೆಲ್ಲ ಆದ್ಯ ಜೊತೆ ಒಂದೇ ಬೆಡ್ ಮೇಲೆ ಮಲಗಿದ್ರು ಎಂದೂ ಅವಳ ಮೇಲೆ ಆಸೆ ಮೂಡಿಸಿಕೊಂಡವನಲ್ಲ. ಬಟ್ ಈಗ ಆದ್ಯ ಮುಖದಲ್ಲಿದ್ದ ನಾಚಿಕೆ, ಅವಳ ಕಣ್ಣಲ್ಲಿರುವ ಪ್ರೀತಿ ನೋಡಿ ಹುಡುಗ ನಿಧಾನಕ್ಕೆ ಮೈ ಮರೆತು ಅವಳನ್ನು ತಪ್ಪಿ ಆದ್ಯ ಎಂದ ತುಂಬ ಪೊಲೈಟ್ ಆಗಿ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.